ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜುಲೈ 13ರಂದು ಗಬ್ಬೂರು ಬೂದಿಬಸವೇಶ್ವರ ಮಠದಲ್ಲಿ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ರಚಿಸಿದ ಶಿವಯೋಗಿ ಬೂದಿಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ. ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ ಚನ್ನಬಸವ. ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದಲ್ಲಿ ಕೊಲೆ ಘಟನೆ. 13ರಂದು ದೇವದುರ್ಗ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ನರಸಣ್ಣ ನಾಯಕ. ಯಾದಗಿರಿ ಜಿಟಿಆರ್ಟಿ ಕೇಂದ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅವಕಾಶ. ಶಿವಕುಮಾರ್. ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮ್ಮೇಳನ. ಬಿಜೆಪಿಯಿಂದ ಹಿಂದೂ ರಾಷ್ಟ್ರ ಮಾಡುವ ಹುನ್ನಾರ. ಕ್ಲಿಫ್ಟನ್ ಡಿ ರೋಸೋರಿಯೋ ಆಕ್ರೋಶ. ಮತ್ತು ಬೆಳವಡಿ ಒಡ್ಡರೆ ಯಲ್ಲಣ್ಣ ಚರಿತ್ರೆ ಪುಸ್ತಕ ಗ್ರಂಥಾಲಯಕ್ಕೆ ದೇಣಿಗೆ. ಈರಣ್ಣ. ದೇವದುರ್ಗ ತಾಲೂಕಿನ ಗಬ್ಬೂರು ಶ್ರೀ ಬೂದಿಬಸವೇಶ್ವರ ಮಠದಲ್ಲಿ ಜುಲೈ 13ರಂದು ಶ್ರೀ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ 27ನೇ ವರ್ಷ ಪುಣ್ಯ ಸ್ಮರಣೋತ್ಸವ. ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರು ರಚಿಸಿದ ಶ್ರೀ ಶಿವಯೋಗಿ ಶ್ರೀ ಬೂದಿಬಸವೇಶ್ವರರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ. ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಠದಲ್ಲಿ ಅಂದು ಬೆಳಿಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಚನ್ನಬಸವ ಮಠದ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ವಹಿಸಲಿದ್ದಾರೆ. ನೇತೃತ್ವವನ್ನು ಗೆಜ್ಜೆಭಾವಿ ಮಠದ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಬ್ಬೆ ತುಮಕೂರಿನ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳು, ಜಾಲಹಳ್ಳಿ ಬೃಹನ್ಮಠದ ಶ್ರೀ ವಿದ್ಯಮಾನ್ಯ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು, ಮಠಮಾರಿಯ ಶ್ರೀ ವೀರಭದ್ರ ಶಿವಾಚಾರ್ಯರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬೂದಿಬಸವೇಶ್ವರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ನೀಲೋಗಲ್ ಗಣೇಕಲ್ನ ಡಾಕ್ಟರ್ ಪಂಚಾಕ್ಷರಿ ಮಹಾಸ್ವಾಮಿಗಳು, ರಾಯಚೂರು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನವಲಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರು, ದೇವದುರ್ಗ ಶಿಖರ ಮಠದ ಶ್ರೀ ಅಭಿನವ ಕಪಿಲ ಸಿದ್ದರಾಮ ಶಿವಾಚಾರ್ಯರು, ಸುಲ್ತಾನಪುರ ಬೃಹನ್ಮಠದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರು, ಜಾಗಟಗಲ್ ಶರಣರು ಭಾಗಿಯಾಗಲಿದ್ದಾರೆ. ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಕೃಷಿಯನ್ನು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಬಿಡುಗಡೆ ಮಾಡಲಿದ್ದಾರೆ. ಅನ್ನಪೂರ್ಣಾದೇವಿ ಶಿವರಾಜ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಶೇಷ ಉಪನ್ಯಾಸವನ್ನು ವಿಜಯಪುರದ ಸರ್ಕಾರಿ ಪದವಿ ಕಾಲೇಜು ಉಪನ್ಯಾಸಕ ಅಶೋಕ್ ಹಂಚಳ್ಳಿ ನೀಡಲಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ಹೇಮನಾಳ, ರಾಜ್ಯ ಮಾಹಿತಿ ಹಕ್ಕು ಆಯುಕ್ತ ಬಿ ವೆಂಕಟ್ ಸಿಂಗ್, ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕ ಡಾಕ್ಟರ್ ಅಮರೇಶ್ ಯಾತಗಲ್ ಇವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಮಾಜಿ ಸಚಿವರಾದ ಎನ್ಎಸ್ ಬೋಸರಾಜು, ಸಂಸದರಾದ ಜಿ ಕುಮಾರ್ ನಾಯಕ್, ಶಾಸಕರುಗಳಾದ ಕರಿಯಮ್ಮ ನಾಯಕ್, ಹಂಪಯ್ಯ ನಾಯಕ್ ಮಾನ್ವಿ, ಹಂಪನಗೌಡ ಬಾದರ್ಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ಎ ವಸಂತ್ ಕುಮಾರ್, ಶರಣಗೌಡ ಬಯ್ಯಾಪುರು, ಮಂತ್ರಾಲಯಂ ಶಾಸಕ ವೈ ಬಾಲನಾಗರೆಡ್ಡಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ, ಬಿವಿ ನಾಯಕ, ಅಮರೇಗೌಡ ಬಯ್ಯಾಪುರು, ಬಸವರಾಜ್ ಪಾಟೀಲ್ ಇಟಗಿ, ಬಸವರಾಜ್ ಪಾಟೀಲ್ ಅನ್ವರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶ್ರೀಮಠದ 7ನೇ ಪೀಠಾಧಿಪತಿಗಳಾದ ಶಟಸ್ಥಲ ಬ್ರಹ್ಮ ಲಿಂಗೈಕ್ಯ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ 27ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಶ್ರೀಮಠದ ಇತಿಹಾಸದ ಕುರಿತು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಜಿ ಪಾಟೀಲ್ ಸರ್ ಅವರು ರಚಿಸಿರುವಂಥ ಶಿವಯೋಗಿ ಶ್ರೀ ಬೂದಿಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಎಂಬ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಶ್ರೀಮಠದ ವತಿಯಿಂದ ಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಆ ಪ್ರಶಸ್ತಿಯನ್ನು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಸರ್ ಅವರಿಗೆ ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹ ಪ್ರಶಸ್ತಿಯನ್ನು ದಿನಾಂಕ 13/7/2026 ಮುಂಜಾನೆ 11 ಗಂಟೆಗೆ ಶ್ರೀ ಬೂದಿಬಸವೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ 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 1008 ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ಸುಕ್ಷೇತ್ರ ಉಜ್ಜಯಿನಿ ಪೀಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು
ಗೆಜ್ಜೆಬಾವಿನ ವಿಶೇಷಿ ಹಾಗೂ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಠ ಅಬ್ಬೆ ತುಮಕೂರವರು, ಶ್ರೀ ವಿದ್ಯಾಮಾನ್ಯ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾಲಹಳ್ಳಿ ಬೃಹನ್ಮಠ ಅವರು, ಶ್ರೀ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಚ್ಚಾಲಿ ಸಂಸ್ಥಾನ ಹಿರೇಮಠ ಗಬ್ಬೂರು ಮಠಮಾರಿ ಬಿಚ್ಚಾಲಿ ಇವರು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವರು. ಅದೇ ರೀತಿಯಾಗಿ ಮೈಸೂರು ಅರಮನೆ ಜಬ್ಬಲ್ಕಟ್ಟಿ ಮಠದ ಪೀಠಾಧ್ಯಕ್ಷರಾದ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ನೀಲಗಲ್ ಜಡೇಕಲ್ದ ಪೀಠಾಧ್ಯಕ್ಷರು ಹಾಗೂ ಕಿಲ್ಲೇರ್ ಬೃಹನ್ಮಠದ ರಾಯಚೂರು ಕಿಲ್ಲೇರ್ ಬೃಹನ್ಮಠದ ಶ್ರೀಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀಗಳು ಹಾಗೂ ನವಲ್ಕಲ್ ಬೃಹನ್ಮಠದ ಶ್ರೀಗಳು ಹಾಗೂ ಮುಕ್ತಗುಚ್ಚ ಕಲ್ಮಠ ಮಾನ್ವಿ ಪೂಜ್ಯರು ಹಾಗೂ ಸಂಸ್ಥಾನ ಹಿರೇಮಠ ಶಿಖರಮಠ ದೇವದುರ್ಗ ಶ್ರೀಗಳು ಹಾಗೂ ಸುಲ್ತಾನ್ಪುರ್ ಪಂಚಾಕ್ಷರ ತೀರ್ಥ ಬೃಹನ್ಮಠದ ಶ್ರೀಗಳು, ಮಂಗಳವಾರಪೇಟೆ ಹಿರೇಮಠದ ರಾಯಚೂರು ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಾಗೂ ಪೃಥ್ವಿ ಲೋಕಾರ್ಪಣೆಯನ್ನು ಪ್ರಶಸ್ತಿ ಪ್ರದಾನವನ್ನು ನ್ಯಾಯಮೂರ್ತಿ ಶ್ರೀ BS ಪಾಟೀಲ್ ಗೌರವಾನ್ವಿತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಬೆಂಗಳೂರಿವರು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪೃಥ್ವಿ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ನಾಡೋಜ ಶ್ರೀ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಧರ್ಮಪತ್ನಿಯರಾಗಿರುವಂಥ ಶ್ರೀಮತಿ ಅನ್ನಪೂರ್ಣಾದೇವಿ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷ ಉಪನ್ಯಾಸವನ್ನು 268ನೇ ಮಾಸಿಕ ಶಿವಾನುಭವ ಗೋಷ್ಠಿಯ ವಿಶೇಷ ಉಪನ್ಯಾಸವನ್ನು ಶ್ರೀ ಅಶೋಕ್ ಅಂಚಳ್ಳಿ ಸರ್ಕಾರಿ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಬಿಜಾಪುರ ಅವರು ನೆರವೇರಿಸಲಿದ್ದಾರೆ. ವಿಶೇಷ ಸನ್ಮಾನಿತರಾಗಿ ಶಿವಶಂಕರಪ್ಪ ಸಾವ್ಕಾರ ಹೆಮ್ಮಾಳ್ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ರಾಯಚೂರು ಅವರು, ಬಿ ವೆಂಕಟ ಸಿಂಗ್ ಸರ್ ರಾಜ್ಯ ಮಾಹಿತಿ ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠ ಇವರು ಕೂಡ, ಡಾಕ್ಟರ್ ಅಂಬರೀಶ್ ಆತ್ಗಲ್ ನಿರ್ದೇಶಕರ ಅಧ್ಯಯನಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಕೂಡ ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾಗಿ ಶ್ರೀಮಠದ ವತಿಯಿಂದ ಸನ್ಮಾನಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಜನಪ್ರತಿನಿಧಿಗಳಾಗಿ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ NS ಬೋಸರಾಜ್ ಸಾಹೇಬ್ರವರು, ಲೋಕಸಭಾ ಸದಸ್ಯರಾಗಿರುವಂಥ ಜಿ ಕುಮಾರ್ ನಾಯಕ್ ಸಾಹೇಬ್ರವರು, ನಮ್ಮ ತಾಲೂಕಿನ ಶಾಸಕರಾಗಿರುವಂಥ ಕರೇಮ್ಮ ಜಿ ನಾಯಕ್ರವರು, ಮಾನ್ವಿ ಶಾಸಕರಾಗಿರುವಂಥ ಅಂಪಾಯಿ ಸರ್ಕಾರ್ ಅವರು, ಹಂಪನಗೌಡ ಬಾದರ್ಲಿ ಸರ್ ಅವರು, ರಾಯಚೂರು ಶಾಸಕರಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಎಸ್ ಸರ್ ಅವರು, ಬಸನಗೌಡ ದದ್ದಲ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ A ವಸಂತ್ ಕುಮಾರ್ ಸರ್ ಅವರು, ಬಯ್ಯಾಪುರ ಶರಣಗೌಡ ಸರ್ ಅವರು, ಬಾದರ್ಲಿ ಬಸನಗೌಡ ಸರ್ ಅವರು ಹಾಗೂ ಆಂಧ್ರ ಪ್ರದೇಶದ ಶಾಸಕರಾಗಿರುವಂಥ ಮಂತ್ರಾಲಯ ಶಾಸಕರಾಗಿರುವಂಥ ವೈ ಬಾಲನಾಥ್ ರೆಡ್ಡಿ ಅವರು, ಸಾಯಿ ಪ್ರಸಾದ್ ರೆಡ್ಡಿ ಅವರು, BV ನಾಯಕ್ ಸಾಹೇಬ್ರವರು, ಕೆ ಶಿವನಗೌಡ ನಾಯಕ್ ಸಾಹೇಬ್ರವರು, ಅನೇಕ ಹಿರಿಯ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿ. ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದಲ್ಲಿ ಕಟ್ಟಿಗೆ ಹಾಕುವ ವಿಷಯದಲ್ಲಿ ಹಲ್ಲೆ ಮಾಡಿ ಸಾವಿಗೆ ಕಾರಣರಾದ ಉಮಾದೇವಿ, ಹನುಮಂತರಾಯಗೌಡ ಹಾಗೂ ಗೋವಿಂದ ರೆಡ್ಡಿ ಇವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜುಲೈ 13ರಂದು ಕರ್ನಾಟಕ ಪ್ರಾಂತ ರೈತ ಸಂಘ ದೇವದುರ್ಗ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿದೆ ಎಂದು ಕಾರ್ಯದರ್ಶಿ ನರಸಣ್ಣ ನಾಯಕ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 2ರಂದು ಜಾಗದ ವಿವಾದ ಹಿನ್ನೆಲೆಯಲ್ಲಿ ಸಿದ್ದನಗೌಡ ಮತ್ತು ಪತ್ನಿ ಉಮಾದೇವಿ ಸೇರಿ ಮಹಮ್ಮದ್ ಸಾಬ್ ಎಂಬುವವರ ಮೇಲೆ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದರು. ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಮ್ಮದ್ ಸಾಬ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಈ ಕುರಿತು ಗಬ್ಬೂರು ಠಾಣೆಗೆ ದೂರು ನೀಡಲಾಗಿತ್ತು. ಪೊಲೀಸರು ಸಿದ್ದನಗೌಡ ಎಂಬಾತನನ್ನು ಬಂಧಿಸಿದ್ದಾರೆ. ಆದರೆ ಇನ್ನೊಬ್ಬ ಆರೋಪಿ ಉಮಾದೇವಿಯನ್ನು ಬಂಧಿಸಿಲ್ಲ. ಅಲ್ಲದೆ ಘಟನೆಯ ಗೋವಿಂದ ರೆಡ್ಡಿ ಎಂಬಾತ ಬೆದರಿಕೆ ಹಾಕಿ ಕೇಸ್ ಹಿಂಪಡೆಯಲು ಒತ್ತಾಯಿಸಿದ್ದು, ಇಲ್ಲದೆ ಹೋದರೆ ಮತ್ತೊಂದು ಕೊಲೆಯಾಗುವುದಾಗಿ ಹೆದರಿಸುತ್ತಿದ್ದಾರೆ. ಕೂಡಲೇ FIR ಬದಲಿಸಿ ಹಲ್ಲೆಗೆ ಕಾರಣರಾದ ಉಮಾದೇವಿ, ಬೆದರಿಸುತ್ತಿರುವ ಗೋವಿಂದ ರೆಡ್ಡಿ ಹೆಸರು ಸೇರಿಸಿ ಬಂಧಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಜುಲೈ 13ರಂದು ದೇವದುರ್ಗದಲ್ಲಿ ಕುಟುಂಬಸ್ಥರೊಂದಿಗೆ KPRS ಪ್ರತಿಭಟನೆ ನಡೆಸಲಿದೆ. ಸ್ಪಂದಿಸದೇ ಇದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಜೂನ್ 2ಕ್ಕೆ ಒಂದು ಕಟ್ಟಿಗೆ ಹಾಕುವ ವಿಚಾರದಲ್ಲಿ ಜಗಳ ಆಗಿ ಸಿದ್ದನಗೌಡ ಮತ್ತು ಅವರ ಹೆಣ್ಮಕ್ಳು ಉಮಾದೇವಿ ಅಂತೇಳಿ ಗಂಡನ ಕರೆಸಿ ಒಂದು ಕಟ್ಟಿಗೆ ಹಾಕುವ ವಿಚಾರಕ್ಕೆ ಗಲಾಟೆಯನ್ನು ಗಂಭೀರವಾಗಿ ರಾಡ್ನಿಂದ ತಲೆ ಹೊಡೆದಿರ್ತಾರೆ. ಅವತ್ತು ಪ್ರಕರಣ ದಾಖಲಾಗಿ ಅವ್ರನ್ನ ಆಸ್ಪತ್ರೆಗೆ, ಈ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ನಂತರದಲ್ಲಿ 6ನೇ ತಾರೀಕು ಅವರು ಮರಣ ಹೊಂದ್ತಾರೆ.
ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿ ಕೇಸ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಈ ಸಿದ್ದನಗೌಡನ ಅಕ್ಕನ ಗಂಡ ಆ ಊರಿನಲ್ಲಿ ಒಂದಿಷ್ಟು ಈ ಕುಟುಂಬದವರಿಗೆ ಈ ಕಾಂಪ್ರಮೈಸ್ ಆಗಬೇಕು ಮತ್ತು ನಾವು ಇನ್ನೊಂದು ಮರ್ಡರ್ ಮಾಡಿ ನಾವು ಜೈಲು ಹೋಗಕ್ಕೆ ತಯಾರಿದ್ದೀವಿ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕೋದು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು, ಆ ರೀತಿಯಾಗಿ ಅವ್ರ ಮೇಲೆ ಒಂದಿಷ್ಟು ಪ್ರಚೋದನೆ ಇರ್ತಕ್ಕಂಥದ್ದು ಮಾಡೋದ್ರಿಂದ ಆ ಕುಟುಂಬದವ್ರಿಗೆ ಒಂದಿಷ್ಟು ಭಯ ಆಗಿತ್ತು. ಈಗ ಆಲ್ರೆಡಿ ಒಂದು ಜೀವ ಕಳೆದಿರ್ತಕ್ಕಂಥ ಕುಟುಂಬಕ್ಕೆ ಈ ರೀತಿ ಬೆದರಿಕೆ ಹಾಕೋದೇನಾದ್ರೂ ಅದು ತೊಂದರೆ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಮತ್ತು ಪ್ರಚೋದನೆ ಇರ್ತಕ್ಕಂಥ ಸಿದ್ದನಗೌಡರು ಈ ಪ್ರಕರಣದಲ್ಲಿ ಸೇರಿಸಬೇಕು, ಗೋವಿಂದ ರೆಡ್ಡಿ ಅವ್ರನ್ನ ಈ ಪ್ರಕರಣದಲ್ಲಿ ಸೇರಿಸಬೇಕು. ಮತ್ತು ಈಗ ಸಿದ್ದನಗೌಡರು ಬಂಧನ ಆಗಿದೆ, ಆದರೆ ಅಹಮದೇವನ ಇವತ್ತು ಬಂಧನ ಆಗಿಲ್ಲ ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಇವತ್ತು ಅವರ ಅಲ್ಪಸಂಖ್ಯಾತರಾಗಿರೋದ್ರಿಂದ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಈಗ ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿಸದೇ ಶಿಕ್ಷಾದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಯಾಕಂದ್ರೆ ಕೊಲೆ ಆದ್ಮೇಲೆ ಕೂಡ ನೀವು 2 ಎಕರೆ ಕೊಡ್ತೀವಿ, ನೀವು ಕಾಂಪ್ರಮೈಸ್ ಆಗ್ರಿ ಅಂತೇಳಿ ಹೆದರಿಕೆ ಹಾಕೋದಲ್ಲ, ಇದು ಅತ್ಯಂತ ಅಪಾಯಕಾರಿ. ಹೀಗಾಗಿ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಗಂಭೀರವಾಗಿ ತಗೋಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಯಾರು ತಪ್ಪಿಸಿದ್ರೆ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಅವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದೆ 13ಕ್ಕೆ ಮನೆ ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸ್ತೀವಿ. ತುಂಬ ಹೇಳೋದಂದ್ರೆ ಅಲ್ಲಿ ಸಿದ್ದನಗೌಡನ ಜಮೀನು ಪಕ್ಕದಲ್ಲಿ ಪ್ಲಾಟ್ಗಳು ಮಾಡಿರ್ತಾರಂತ, ಬೇರೆ ಯಾವ ಆ ಜಮೀನಲ್ಲಿ ಒಂದು ಪ್ಲಾಟ್ ಅನ್ನು ಇವರು ಖರೀದಿ ಮಾಡಿರ್ತಾರ. ಖರೀದಿ ಮಾಡಿದಲ್ಲಿ ಪ್ಲಾಟ್ನಲ್ಲಿ ಕಟ್ಟಿಗೆ ಹಾಕಿ ಹೋಗೋ ಸಂದರ್ಭದಲ್ಲಿ ಜಗಳ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅವರೇ ಹೇಳಿರ್ತಾರೆ. FIR ಅಂದ್ರೆ FIR ಇವತ್ತು ಅಂದ್ರೆ ಅದು 307 ಆಗಿರುತ್ತೆ ಮೊದಲೇ. ಅಂದ್ರೆ ಅವರು ಅವತ್ತು ತೀರ್ಕೊಂಡಿದ್ದಿಲ್ಲ, ಆಫ್ ಮರ್ಡರ್ ಕೇಸ್ ಆಗಿದೆ. ನಂತರದಲ್ಲಿ ನಾವು ಕೋರ್ಟಿಗೆ ಪರ್ಮಿಷನ್ ತಗೊಂಡು ನಾವು ಕೊಲೆ ಕೇಸನ್ನು ಮಾರ್ಪಾಡು ಮಾಡ್ತೀವಿ ಅಂತ ಹೇಳಿ ಅದಾದ್ಮೇಲೆ ಈಗ ಅವರಿಗೆ ಕುಟುಂಬದವ್ರಿಗೆ ಬೆದರಿಕೆ ಹಾಕೋದಲ್ಲ, ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಗೋವಿಂದ ರೆಡ್ಡಿ ಹಿನ್ನೆಲೆ ಏನು ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ತಾಲೂಕು ಅಧ್ಯಕ್ಷ ಹನುಮಂತ ಗುರಿಕಾರ, ಕಾರ್ಯದರ್ಶಿ ಮೌನೇಶ್, ಗೌಸ್, ಶಫಿ ಸೇರಿ ಇತರರಿದ್ದರು. ಯಾದಗಿರಿ ಜಿಲ್ಲೆಯ ಕಡಚೂರಿನಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಅವಕಾಶವಿದ್ದು ಎಸ್ಎಸ್ಎಲ್ಸಿ ಪಿಯುಸಿ ವಿಜ್ಞಾನ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕು ಎಂದು ಕಾಲೇಜಿನ ಪ್ರಾಚಾರ್ಯ ಶಿವಕುಮಾರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯಾದಗಿರಿ ಕಡೆಚೂರು ಕೇಂದ್ರದಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳಿದ್ದು 2ಕ್ಕೆ ಪ್ರವೇಶ ಪೂರ್ಣಗೊಂಡಿದೆ. ಡಿಪಿಎಂ ಕೋರ್ಸ್ಗೆ ಪ್ರವೇಶ ಅವಕಾಶವಿದ್ದು ವಿದ್ಯಾರ್ಥಿಗಳು ಸದುಪಯೋಗ ಪಡೆಯಬೇಕೆಂದರು. ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು 31,500 ರೂಪಾಯಿ ಶುಲ್ಕ ಭರಿಸಬೇಕಾಗುತ್ತದೆ. ಶಿಷ್ಯ ವೇತನ ಪಾವತಿಯಾಗುವುದರಿಂದ ಶುಲ್ಕ ಹಣ ಮರಳಿ ಪಡೆಯಲು ಅವಕಾಶವಿದೆ. ತರಬೇತಿ ಪಡೆದವರಿಗೆ ಉದ್ಯೋಗ ಪಡೆಯುವ ಅವಕಾಶಗಳಿವೆ ಎಂದರು. ಇನ್ನು ಎಸ್ಎಸ್ಎಲ್ಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಅಲ್ಪಾವಧಿ ಸರ್ಟಿಫಿಕೇಟ್ ಕೋರ್ಸ್ ಇದೆ. 1 ವರ್ಷಕ್ಕೆ 18,600 ರೂಪಾಯಿ ಶುಲ್ಕ ಭರಿಸಬೇಕು. ಪರೀಕ್ಷೆ ಇಲ್ಲದೆ ತರಬೇತಿ ನೀಡಲಾಗುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಪ್ರತ್ಯೇಕ ಶುಲ್ಕ ಭರಿಸಬೇಕಾಗುತ್ತದೆ. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕೆಂದರು. ಕಡೆಚೂರು ಕೇಂದ್ರಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಲು ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮನವಿ ಮಾಡಿರುವುದಾಗಿ ಹೇಳಿದರು. Solar Diversity, Diploma in Solar Diversity, Diploma in Mechatronics and Diploma in Precision Manufacturing. ಈ 3 ಲಾಂಗ್ ಟರ್ಮ್ ಕೋರ್ಸ್ ಇದೆ. ಈ 3 ಕೋರ್ಸಲ್ಲಿ ಮೊದಲೇ 2 ಯಾವ ಸೋಲಾರ್ ಡೈವರ್ಟಿಂಗ್ ಮತ್ತು ಮೆಕಾಟ್ರಾನಿಕ್ಸ್ ಅಡ್ಮಿಷನ್ಸ್ ಫಿಲ್ ಆಗಿದೆ. 60 ಸೀಟ್ಗೆ 60 ಫಿಲ್ ಆಗಿದೆ. ಇನ್ನು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದರಲ್ಲಿ 60 ಸೀಟ್ಗೆ ಬರೀ ಒಂದು 20 ಸೀಟ್ ಫಿಲ್ ಆಗಿದೆ. 40 ಸೀಟ್ ಖಾಲಿ ಇದೆ. ನಾವು ಇಲ್ಲಿ ರಾಯಚೂರಲ್ಲಿ ಯಾಕಪ್ಪ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಇದುವರೆಗೂ ರಾಯಚೂರಿಂದ ನಮಗೆ ಟೋಟಲ್ ಒಂದು 40ರಿಂದ 50 ಹುಡುಗರು ಬರ್ತಾರೆ ದಿನ, ಅಂದರೆ ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಆಗಿರ್ಬೋದು. ಹಾಗಾಗಿ ನಮಗೆ ಈ ರಾಯಚೂರಲ್ಲಿ ನಮ್ಮ JDTC ಸೆಂಟರ್ ಬಂದು ಲಿಂಕ್ಸೂರಲ್ಲಿದೆ. ಅದು ಅರೌಂಡ್ 10 ಕಿಲೋಮೀಟರ್ಸ್ ದೂರ ಇದೆ ರಾಯಚೂರಿಂದ.
ಆದರೆ ನಮ್ಮ ಕಡೆಗೆ ಬರೀ 42 ಕಿಲೋಮೀಟರ್ ದೂರವಿದೆ. ಹಾಗಾಗಿ ರಾಯಚೂರು SSLC ಪಾಸ್ ಆದ ವಿದ್ಯಾರ್ಥಿಗಳು ನಮ್ಮ ಕಡೇಶ್ವರ ಸೆಂಟ್ರು ಅಂದರೆ ಯಾದಗಿರಿ ಸೆಂಟ್ರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ 10ನೇ ಕ್ಲಾಸ್ ಪಾಸ್ ಆಗಿರೋರು ಇನ್ನೂ ಎಲ್ಲೂ ಜಾಯಿನ್ ಆಗದೇ ಇರೋರಿಗೆ ಒಂದು ಆಪರ್ಚುನಿಟಿ ಇದೆ. ಈ ಲಾಂಗ್ ಟರ್ಮು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ರಾಜೇಶ್ ಸರ್, ಲಾಸ್ಟ್ ಡೇಟ್ ಯಾವುದು ಸರ್? ಇದು ಲಾಸ್ಟ್ ಡೇಟ್ ಏನಿಲ್ಲ, ನಮ್ಮ ಲೆವೆಲಲ್ಲೇ ನಾವು ಅಡ್ಮಿಷನ್ ಮಾಡ್ಕೊತೀವಿ. ಈ ಮಂತ್ ಎಂಡ್ವರೆಗೂ ಅಥವಾ ಈವನ್ ನೆಕ್ಸ್ಟ್ ಮಂತ್ ಬಂದು ಕೂಡ ನಾವು ಮಾಡ್ಕೊತೀವಿ. ಸೊ ಲಾಸ್ಟ್ ಡೇಟ್ ಅನ್ನೋದು ಏನಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಪರ್ಸೆಂಟೇಜ್ ಏನಿಲ್ಲ. ಇವು ಕಟ್ಟುವಂಥ ಫೀಸ್ಗಳೆಲ್ಲ ಸ್ಕಾಲರ್ಶಿಪ್ಪಲ್ಲಿ ವಾಪಸ್ ಬರುತ್ತೆ. ಸೊ ಟೋಟಲಿ ಫ್ರೀ ಎಜುಕೇಷನ್ ಆ್ಯಕ್ಚುಲಿ. ಸರ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಈಗ ಹಾರ್ಟ್ ಬ್ಲಾಕ್ ಆದರೆ ಸ್ಟಂಟ್ಸ್ ಆಗ್ತಾರಲ್ಲ ಸರ್, ಆ ಸ್ಟಂಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಟೆಕ್ನಿಕ್ನ ನಾವು ಇದರಲ್ಲಿ ರಿಲೇಟೆಡ್ ಅಷ್ಟು ಪ್ರಿಸೈಸ್ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದನ್ನ ನಾವು ಕಲಿಸ್ಕೊಡ್ತೀವಿ. ಏನಿಲ್ಲ ಸರ್, ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಎಲ್ಲರಿಗೂ ಬರುತ್ತೆ ಸರ್, ಎಲ್ಲರಿಗೂ ಒಂದೇ ಫೀಸ್ ಎಷ್ಟು ಸರ್? ಸರ್, ವರ್ಷಕ್ಕೆ 31,200 ರೂಪಾಯಿ ಇದೆ ಸರ್. 31,000. ಹಾಂ, 31. ಫಸ್ಟು ಸೇರ್ಬೇಕಾದ್ರೆ 20,200 ರೂಪಾಯಿ ಇರ್ತದೆ. ನೆಕ್ಸ್ಟ್ ಸೆಮಿಸ್ಟ್ರಿಗೆ 11,000 ರೂಪಾಯಿ ಇರ್ತದೆ. ಅದು ಮಧ್ಯ 1,500 ರೂಪಾಯಿ ಎಕ್ಸಾಮ್ ಫೀಸ್ ಬರ್ತದೆ ಪ್ರತಿ ಸೆಮಿಸ್ಟರ್ಗೆ. ಸೊ ಇದು SSLC ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗಾಯ್ತು. ಈಗ ಇನ್ ಕೇಸ್ ಏನಾದರೂ 10th ಫೇಲ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಸೊ ಅವ್ರಿಗೂ ಒಂದು ಅವಕಾಶ ಇದೆ. 1 ವರ್ಷದ ಕೋರ್ಸು, 12 ತಿಂಗಳ ಕೋರ್ಸು, ಇದಕ್ಕೆ ನಾವು 18,600 ರೂಪಾಯಿ ಚಾರ್ಜ್ ಮಾಡ್ತೇವೆ. 10ನೇ ಕ್ಲಾಸು ಫೇಲ್ ಆಗಿರೋರಿಗೆ. ಈ ನಾವು ಇವ್ರಿಗೆ ಈ ಥಿಯರಿಟಿಕಲ್ ಪಾರ್ಟ್ನ ತುಂಬ ಕಡಿಮೆ ಇರುತ್ತೆ, ಯಾವುದೇ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟಾಗಿ ಮೆಷಿನ್ ಅಥವಾ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಅದ್ರ ಮೇಲ್ಗಡೆ ನಾವು ಡೈರೆಕ್ಟಾಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಸೊ ಆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಿಂದ ಅವರು ಕೂಡ ಡಿಪ್ಲೊಮಾ ಮಾಡ್ತಾರಲ್ಲ, ಡಿಪ್ಲೊಮಾ ಮಾಡೋರು ಎಲ್ಲಿ ಪ್ಲೇಸ್ ಆಗ್ತಾರೋ ಸೇಮ್ ಇಂಡಸ್ಟ್ರಿಯಲ್ಲಿ ಇವರು ಪ್ಲೇಸ್ ಆಗ್ತಾರೆ. ಓನ್ಲಿ ಡಿಫ್ರೆನ್ಸ್ ಇಸ್ ಡಿಪ್ಲೊಮಾ ಮಾಡಿದವರು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಇಟ್ ಈಸ್ ವ್ಯಾಲಿಡ್, ಮೇಲೆ ಮೇಲೆ ಹೋಗ್ಬೋದು. ಇದು ಓನ್ಲಿ ಸರ್ಟಿಫಿಕೇಟ್ ಕೋರ್ಸ್. ಆ ಇಂಡಸ್ಟ್ರಿನಲ್ಲೇ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ದೇ ಕ್ಯಾನ್ ಗ್ರೋ. ಅದರ್ವೈಸ್ ಅವ್ರಿಗೆಲ್ಲರೂ ಎಬಿಲಿಟಿ ಬಂತು ಅಂದರೆ ಓನ್ ಆಗಿ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನ ಸೆಟಪ್ ಮಾಡ್ಬೋದು. ಇದಕ್ಕೆ ನಮಗೆ ಇಂಟೇಕ್ ಬಂದು 40 ಸೀಟ್ಗಳು ಖಾಲಿ ಇದೆ. ಅದರಲ್ಲಿ ಒಂದು 5 ಏನೋ ಫಿಲ್ ಆಗಿದೆ, ಇನ್ನೂ 35 ಸೀಟ್ಸ್ ಖಾಲಿ ಇದೆ. ಇದು 10th ಫೇಲ್ ಆದವರು. ಸೊ ನಾವು ಆರ್ಟಿಕಲ್ ಬರೀಬೇಕಾದ್ರೆ ಈ 10th ಫೇಲ್ ಆದವರು ಅನ್ನೋದನ್ನ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡಿ. ಈ ಸಂದರ್ಭದಲ್ಲಿ ಕಾಲೇಜಿನ ನೂತನ ಪ್ರಾಚಾರ್ಯ ಮನೀಶ್, ತರಬೇತುದಾರರಾದ ಶ್ರುತಿ ಇದ್ದರು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಬಿಜೆಪಿ ಮತ್ತು RSS ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲು ಹೊರಟಿದೆ. ಸಮಾಜವನ್ನು ವಿಭಜಿಸುವ ಕೆಲಸ ಯಥೇಚ್ಛವಾಗಿ ನಡೆಯುತ್ತಿದೆ ಎಂದು CPI-ML ಲಿಬರೇಷನ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ಡಿ ರೋಸೋರಿಯೋ ಆಪಾದಿಸಿದರು. ನಗರದ ಶರಣಮಾದರ ಚೆನ್ನಯ್ಯ ಭವನ ಟೌನ್ ಹಾಲ್ನಲ್ಲಿ ಶನಿವಾರ ನಡೆದ CPI-ML ಲಿಬರೇಷನ್ ಪಕ್ಷದ 2ನೇ ಜಿಲ್ಲಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಆಡಳಿತ ಚುಕ್ಕಾಣಿ ಹಿಡಿದವರು ಸಾಮ್ರಾಜ್ಯಶಾಹಿಗಳೊಂದಿಗೆ ದೇಶದ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣದ ಪರಿಣಾಮ ಕಾನೂನುಗಳು ಕಠಿಣಗೊಳ್ಳುತ್ತಿವೆ. ಅಂಬಾನಿ, ಅದಾನಿಯಂತವರು ಉದ್ಯಮಗಳನ್ನು ಸಾರ್ವಜನಿಕ ಕಬ್ಜಕ್ಕೆ ತೆಗೆದುಕೊಂಡು ಸಂಪತ್ತು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಘನತೆಯ ಬದುಕು ನಡೆಸಬೇಕಾದ ಕಾರ್ಮಿಕರನ್ನು ದೇಶದ ಮನಬಂದಂತೆ ಕಾನೂನುಗಳಿಗೆ ತಿದ್ದುಪಡಿ ಗುಲಾಮಗಿರಿಗೆ ತಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಡಳಿತ ಚುಕ್ಕಾಣಿ ಹಿಡಿದವರು ಸಾಮ್ರಾಜ್ಯಶಾಹಿಗಳೊಂದಿಗೆ ಶಾಮೀಲಾಗಿ ದೇಶದ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರ ಮೇಲೆ ಫ್ಯಾಸಿಸಂ ದಾಳಿ ನಡೆಸುತ್ತಿದೆ. ಇದಕ್ಕೆ ಸಮರ್ಥವಾಗಿ ಪ್ರತಿರೋಧ ಒಡ್ಡುವ ಮೂಲಕ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳನ್ನು ಉಳಿಸಲು ಸಾರ್ವಜನಿಕರು ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. ಸಮಾಜಕ್ಕಾಗಿ ಹೋರಾಡೋಣ. ಶ್ರಮಜೀವಿಗಳೇ ಒಂದಾಗಿ, ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಮರ ವೀರರಿಗೆ ಲಾಲ್ ಸಲಾಂ. ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಮರ ವೀರರಿಗೆ ರೆಡ್ ಸಲ್ಯೂಟ್. ಕಾರ್ಮಿಕರ ಗುತ್ತಿಗೆ ಪದ್ಧತಿ ರದ್ದಿಗಾಗಿ ಹೋರಾಡೋಣ. ಇಂಕಿಲಾಬ್ ಜಿಂದಾಬಾದ್. ರಾಯಚೂರು ಜಿಲ್ಲಾ 2ನೇ ಸಮ್ಮೇಳನಕ್ಕೆ ಆಗಮಿಸಿದಂಥ ಜಿಲ್ಲೆಯ ಕೃಷಿ ಕೂಲಿಕಾರರೇ, ಎಲ್ಲ ಪಕ್ಷದ
ಸದಸ್ಯರೇ, ಇವತ್ತು ರಾಯಚೂರು ಜಿಲ್ಲಾ ಐಕ್ಯತೆ ಚಿರಾಯವಾಗಲಿ. ಹುತಾತ್ಮ ಅಮರ ವೀರರಿಗೆ ಲಾಲ್ ಸಲಾಂ. ಹುತಾತ್ಮ ಅಮರ ವೀರರಿಗೆ ಲಾಲ್ ಸಲಾಂ. ಇನ್ಕಿಲಾಬ್ ಜಿಂದಾಬಾದ್. ಹುತಾತ್ಮರ ಆಶಯಗಳು ಚಿರಾಯವಾಗಲಿ. ಹುತಾತ್ಮ ಅಮರ ವೀರರಿಗೆ ಲಾಲ್ ಸಲಾಂ. ಇನ್ಕಿಲಾಬ್ ಜಿಂದಾಬಾದ್. ಇದು ನಾವು ಬರೀ ಈ ಒಂದು ಜಿಲ್ಲೆಯಿಂದ ಹಿನ್ನೆಲೆಯಿಂದ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಮಗೆ ದೇಶದ ಒಂದು ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಮುಂಚೆ ಇದ್ದಿದ್ದೇನು, ಸ್ವಲ್ಪ ಬರ ಬಂದರೆ ಉದ್ಯೋಗ ಖಾತ್ರಿ ಇರ್ತಿತ್ತು, ಅದನ್ನು ಇಟ್ಕೊಂಡು ಜನ ಬಂದು ಏನಾದರೂ ಒಂದಿಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಸಂಘಟನೆಗಳಿಂದ ಪಕ್ಷಗಳಿಂದ ಒಂದು ಹೋರಾಟ ಮಾಡ್ತಿದ್ವಿ, ಉದ್ಯೋಗ ಖಾತ್ರಿಯನ್ನು ನೀವು ಸರಿಯಾಗಿ ಜಾರಿಗೆ ಮಾಡಿ, ಬರ ಇಂದ ಕುಡಿಯೋ ನೀರು ಕಷ್ಟ ಇದೆ ಅದನ್ನು ನೀವು ಮಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಆದರೆ ಇವತ್ತು ಎಂಥ ಪರಿಸ್ಥಿತಿಲಿ ಇದ್ದೀವಂದರೆ ಉದ್ಯೋಗ ಖಾತ್ರಿ ಇವತ್ತು ಕಾಣೆ. ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿಬಿಟ್ಟು ವಿ ಗ್ರಾಮ್ಜಿ ಅಂತ ಒಂದು ಹೊಸ ಕಾನೂನು ತಂದಿದೆ. ಆ ಹೊಸ ಕಾನೂನು ಅಡಿಯಲ್ಲಿ ನಿಮಗೆ ಯಾವುದೇ ರೀತಿಯಾದ ಅಟ್ಲೀಸ್ಟ್ ಕೂಲಿ ಕಾರ್ಮಿಕರು, ಬಡ ಕಾರ್ಮಿಕರು ಯಾರು ಈ ಗೂಳೆಯಿಂದ ತಪ್ಪಿಸ್ಕೋಬೇಕು, ಅವ್ರಿಗೆ ಇವತ್ತು ಒಂದು ಉದ್ಯೋಗದ ಭದ್ರತೆ ಯಾವುದೇ ಕಾರಣಕ್ಕೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಈ ಒಂದು ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೀವಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಕಮ್ಯುನಿಸ್ಟ್ ಪಕ್ಷವಾಗಿ ನೂರಾರು ಮಾತಾಡ್ಬೋದು, ಮಾರ್ಕ್ಸ್ ಬಗ್ಗೆ ಮಾತಾಡ್ಬೋದು, ಲೆನಿನ್ ಬಗ್ಗೆ ಮಾತಾಡ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ಬೋದು. ಆದರೆ ಕೊನೆಗಿರೋ ವಿಚಾರ ಏನಂದರೆ, ನಾವು ಒಂದು ಪಕ್ಷವಾಗಿ ನಮ್ಮ ಸುತ್ತಮುತ್ತಲು ಯಾರು ಶೋಷಣೆಗೆ ಒಳಗಾಗ್ತಿದ್ದಾರೆ, ಯಾರು ನೋವು ಒಳಗಾಗ್ತಿದ್ದಾರೆ, ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಅವರ ಹಕ್ಕು ಅಧಿಕಾರಗಳನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ, ಅದು ಒಂದು ಕಮ್ಯುನಿಸ್ಟ್ ಪಕ್ಷದ ಮುಖ್ಯವಾದ ವಿಚಾರ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಬರ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ದುಡಿಯೋ ವರ್ಗದ ಮೇಲೆ ಒಂದು ದಾಳಿ ನಡೆಸ್ತಾ ಇದ್ದಾರೆ, ಇದನ್ನು ನಾವು ಎದುರಿಸುವ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಒಂದು ಕಮ್ಯುನಿಸ್ಟ್ ಪಕ್ಷವಾಗಿ ನಾವು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದ ಒಂದು ಫ್ಯಾಸಿಸಮ್ ಅಥವಾ ಕೋಮುವಾದಿ ಶಕ್ತಿಗಳು ಅವ್ರನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು, ಸೈದ್ಧಾಂತಿಕವಾಗಿ ಮತ್ತೆ ರಾಜಕೀಯವಾಗಿ ನಾವು ಬಿಜೆಪಿ ಮತ್ತೆ RSS ಸಂಘ ಪರಿವಾರದ ಕಟ್ಟುನಿಟ್ಟುವಾಗಿ ನಾವು ವಿರೋಧಿಗಳು. ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಅವ್ರನ್ನ ಇಲ್ಲಿ ನಾವು ಬೆಳೆಯಕ್ಕೆ ಬಿಡಲ್ಲ. ಇವತ್ತು ಅವ್ರ ಕೈಯಲ್ಲಿ ರಾಜಕೀಯ ಶಕ್ತಿ ಬಂದಿದೆ, ಆದ್ರೆ ಅದನ್ನು ಅವ್ರ ಕೈಯಿಂದ ಕಿತ್ಕೊಳ್ಳೋಕ್ಕೆ ದೇಶವ್ಯಾಪ್ತಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಂತೂ ಇಲ್ಲ, ಇರೋದು ಕಾಂಗ್ರೆಸ್ ಸರ್ಕಾರ. ಆದರೆ ಈ ಕಾಂಗ್ರೆಸ್ ಸರ್ಕಾರನೂ ಯಾವುದೇ ಕಾರಣಕ್ಕೆ ಜನವಿರೋಧಿ ಏನಾದರೂ ಒಂದು ಚಟುವಟಿಕೆಗಳೆಲ್ಲ ಅವ್ರು ಇಳ್ಕೊಂಡ್ರೆ ಅದರ ವಿರುದ್ಧನೂ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಜಿತ್ ಜಾಗೀರ್ದಾರ್, ರಾಯಚೂರು ತಾಲೂಕು ಕಾರ್ಯದರ್ಶಿ ಬಸವರಾಜ್ ಬೆಳಗುರ್ಕಿ, ಸಿಂಧನೂರು ತಾಲೂಕು ಕಾರ್ಯದರ್ಶಿ ವೀರೇಶ್ ಲಿಂಗಸುಗೂರ್, RH ಕಲಮಂಗಿ, ಈರಮ್ಮ, ಮಹಕಾಳಮ್ಮ, ರೇಣುಕಾ, ಜಿಲಾನಿ ಯರಗೇರ, ರಾಜಾಸಾಬ್, ಭೀಮಯ್ಯ, ನಿಸಾರ್ ಅಹಮದ್, ಜಗದೀಶ್ ಇದ್ದರು. ಶಬ್ದವೇದಿ ಬೆಳವಡಿ ಒಡ್ಡರೆ ಯಲ್ಲಣ್ಣ ಸ್ವತಂತ್ರ ಹೋರಾಟಗಾರರ ಚರಿತ್ರೆ ಪುಸ್ತಕಗಳನ್ನು ರಾಜ್ಯ ಕ್ರಾಂತಿವೀರ ಬೆಳವಡಿ ಒಡ್ಡರೆ ಯಲ್ಲಣ್ಣ ಸಂಘದಿಂದ ಉಚಿತವಾಗಿ ಸರ್ಕಾರಿ ಗ್ರಂಥಾಲಯಗಳಿಗೆ ನೀಡಲು ಸಂಘ ನಿರ್ಧರಿಸಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಈರಣ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಡ್ಡರ ಯಲ್ಲಣ್ಣ ಇವರು ಚರಿತ್ರೆಯನ್ನು ಜನರಿಗೆ ತಲುಪಿಸಲು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ನೀಡಲು ಉದ್ದೇಶಿಸಲಾಗಿದೆ. ಜುಲೈ 16ರಂದು ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಲಾಗುತ್ತದೆ. ಸರ್ಕಾರ ಒಡ್ಡರ ಯಲ್ಲಣ್ಣ ಇವರ ಜಯಂತಿ ಆಚರಣೆ, ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು. ಸಾರ್ವಜನಿಕರಿಗೆ ಓದಲು ಅನುಕೂಲವಾಗಲೆಂದು ಕರ್ನಾಟಕ ರಾಜ್ಯ ಕ್ರಾಂತಿವೀರ ಬೆಳವಡಿ ಒಡ್ಡರ ಯಲ್ಲಣ್ಣನವರು ಸ್ವಾತಂತ್ರ್ಯ ಹೋರಾಟರಾಗಿದ್ದು, ಶಬ್ದವೇದಿಯನ್ನು ಅರಿತವರಾಗಿದ್ದು, ಸಂಗೊಳ್ಳಿ ರಾಯಣ್ಣನ ಸೈನ್ಯದ ಮುಖ್ಯಸ್ಥರಾಗಿದ್ದು, ಇವರ ಜೀವನ ಚರಿತ್ರೆಯನ್ನು ಒಳಗೊಂಡಂಥ ಪುಸ್ತಕಗಳನ್ನು ನಮ್ಮ ಸಂಘದ ವತಿಯಿಂದ
ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿರುವ ಗ್ರಂಥಾಲಯಗಳಿಗೆ ಈ ಪುಸ್ತಕಗಳನ್ನು ನಾವು ನಮ್ಮ ಸಂಘದ ವತಿಯಿಂದ ದೇಣಿಗೆ ನೀಡಲು ನಮ್ಮ ಸಂಘದ ಸಭೆಯಲ್ಲಿ ಚರ್ಚಿಸಿ ತರಲು ಪಾಸು ಮಾಡುತ್ತಿದ್ದೇವೆ. ಅದರಂತೆ ದಿನಾಂಕ 16/7/2026 ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಕೊಡುಗೆ ದೇಣಿಗೆಯಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇವರು ಇತಿಹಾಸ ಮತ್ತು ತ್ಯಾಗವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರನ್ನು ಪರಿಗಣಿಸಬೇಕೆಂದು ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರವು ಅವಕಾಶ ಕಲ್ಪಿಸಿಕೊಡಬೇಕೆಂಬ ಆಸೆ ಹೊಂದಿದೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಕರ್ನಾಟಕ ರಾಜ್ಯ ಕ್ರಾಂತಿವೀರ ಬೆಳವಡಿ ವಡ್ಡರ ಯಲ್ಲಣ್ಣನವರ ಜೀವನ ಚರಿತ್ರೆಯು ಸಾರ್ವಜನಿಕರು ಈ ಪುಸ್ತಕ ಓದಿ ಅವರ ಚರಿತ್ರೆಯನ್ನು ಅರಿತುಕೊಂಡು ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಂಘವು ಕೋರಿರುತ್ತದೆ. ಧನ್ಯವಾದಗಳು. ಇಂತಿ ತಮ್ಮ ವಿಶ್ವಾಸಕರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಹನುಮಂತು, ಬಸವರಾಜ್, ಈರಣ್ಣ, ವೆಂಕಟೇಶ್, ತಾಲೂಕು ಅಧ್ಯಕ್ಷ ತಿಮ್ಮಪ್ಪ, ಸಣ್ಣ ತಿಮ್ಮಾರೆಡ್ಡಿ ಸೇರಿ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜುಲೈ 13ರಂದು ಗಬ್ಬೂರು ಬೂದಿ ಬಸವೇಶ್ವರ ಮಠದಲ್ಲಿ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ರಚಿಸಿದ ಶಿವಯೋಗಿ ಬೂದಿ ಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಕೃತಿ ಲೋಕಾರ್ಪಣೆ. ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ ಚನ್ನಬಸವ. ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮದಲ್ಲಿ ಕೊಲೆ ಘಟನೆ. 13ರಂದು ದೇವದುರ್ಗ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ನರಸಣ್ಣ ನಾಯಕ. ಯಾದಗಿರಿ ಜಿಟಿಆರ್ಟಿ ಕೇಂದ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅವಕಾಶ. ಶಿವಕುಮಾರ್. ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮ್ಮೇಳನ. ಬಿಜೆಪಿಯಿಂದ ಹಿಂದೂ ರಾಷ್ಟ್ರ ಮಾಡುವ ಹುನ್ನಾರ. ಕ್ಲಿಫ್ಟನ್ ಡಿ ರೋಸೋರಿಯೋ ಆಕ್ರೋಶ. ಮತ್ತು ಬೆಳವಡಿ ಒಡ್ಡರ ಯಲ್ಲಣ್ಣ ಚರಿತ್ರೆ ಪುಸ್ತಕ ಗ್ರಂಥಾಲಯಕ್ಕೆ ದೇಣಿಗೆ. ಈರಣ್ಣ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.